ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಗೋತ್ರ ಪ್ರವರ ಅದಲ್ಲಿ ಒಂದು ಋಷಿ ಇರತಕ್ಕಂಥದ್ದು ನೋಡಿ ಆಯಿತು, ಎರಡು ಋಷಿ ಆಯಿತು, ಇವಾಗ ಮೂರು ಋಷಿ ತ್ರಯಾಋಷೇಯ. ಅಂದರೆ ಒಂದು ಗೋತ್ರ ಫಸ್ಟ್ ಹೇಳೋದು ಗೋತ್ರ, ಆಮೇಲೆ ಅದಕ್ಕೆ ಪ್ರವರ ಅಂತ ಹೇಳ್ತೇವೆ, ಮೂರು ಋಷಿ ಹಾಗೆ ಅಂತ. ಇಲ್ಲಿ ಹೇಳ್ತಾನೆ, ನಿಮ್ಮ ಗೋತ್ರಕ್ಕೆ ಬರೋಳು ನೀವು ಬರೆದು ಇಟ್ಟುಕೊಂಡ್ರಿ ಅಂತಂದರೆ ಇದು ಹಾಗೆ ಬರೆದು ಇಟ್ಟುಕೊಂಡ್ರು ಯಾರ್ಯಾರು ಕೇಳಿದರೆ ನೀವು ಹೇಳಬಹುದು, ಎಲ್ಲರಿಗೂ ಇದು ಯೂಸ್ ಆಗೋದು. ನಮಗೆ ತೆಲೆದು 25 ಗೋತ್ರ ಬೇಕಾದ್ರೆ ನಮ್ಮ ಅಭ್ಯಾಸದಲ್ಲಿ ಇರಬಹುದು. ಇಲ್ಲಿ ಬರುವತಕ್ಕಂಥ ಅಪೂರ್ವವಾದ ಗೋತ್ರಗಳು ಯಾವುದೋ ಒಂದು ಸ್ಥಳದಲ್ಲಿ ಇರುತ್ತೆ. ಹಾಗೆ ಇದು ತ್ರಯಾಋಷೇಯ ಅಂತ. ಮೊದಲಿ ಅಗಮರ್ಷಣ ಗೋತ್ರ, ಅದಕ್ಕೆ ವೈಶ್ವಾಮಿತ್ರ, ಆಗಮರ್ಷಣ, ಕೌಶಿಕ. ಆಮೇಲೆ ಅಗಸ್ತ್ಯ ಗೋತ್ರ, ಅದಕ್ಕೆ ಆಗಸ್ತ್ಯ, ಮಾಹೇಂದ್ರ, ಮಾಯೋಭವ ಹಾಗೆಂತ ಋಷಿ ಪ್ರವರ. ಆಮೇಲೆ ಅಗಸ್ತ್ಯ ಗೋತ್ರ ಮತ್ತು ಅದೇ ಮಾದರಿ ಆಗಸ್ತ್ಯ, ದಾರ್ಢ್ಯಚ್ಯುತ, ಐದ್ಮವಾಹ. ಆಮೇಲೆ ಅಗಸ್ತ್ಯ ಗೋತ್ರ, ಅದು ಅಗಸ್ತ್ಯ ಮೊದಲು ಹೇಳಿದ್ದು, ಅದಕ್ಕೆ 2 ಪ್ರವರ ಹೇಳಿದ್ದಾನೆ. ಇದು ಅಗಸ್ತ್ಯ ಗೋತ್ರ, ಅದಕ್ಕೆ ಆಗಸ್ತ್ಯ, ಮಾಹೇಂದ್ರ, ಮಾಯೋಭುವ. ಆಮೇಲೆ ಅಜ ಹಾಗೆ ಅಂತಂಬ ಗೋತ್ರ, ಅದಕ್ಕೆ ವೈಶ್ವಾಮಿತ್ರ, ಮಾತುಶ್ಚಂದಸ, ಆಜ ಪ್ರವರ. ಅದಿಥಿ ಹಾಗೆ ಅಂತಂಬ ಗೋತ್ರ, ಇದಕ್ಕೆ 2 ಪ್ರವರ ಬರುತ್ತೆ, ಆತ್ರೇಯ, ಆರ್ಚನಾನಸ, ಆತೀತ. ಇನ್ನೊಂದು ಪ್ರವರ ಆತ್ರೇಯ, ಆರ್ಚನಾನಸ, ಕಾವಿಷ್ಠ ಹಾಗೆ ಅಂತ. ಆಮೇಲೆ ಅತ್ರಿ ಗೋತ್ರ, ಆತ್ರೇಯ, ಆರ್ಚನಾನಸ, ಸ್ಯಾವಾಸ್ವ. ಆಮೇಲೆ ಅಭಿಜಿತ್ ಹಾಗೆ ಅಂತಂಬ ಗೋತ್ರಕ್ಕೆ ಆಂಗೀರಸ, ಗೌತಮ, ಸಾರತ್ವತ. ಆಮೇಲೆ ಅರುಣ ಪರಾಸರ ಗೋತ್ರ, ಅದಕ್ಕೆ ವಾಸಿಷ್ಠ, ಸಾಕ್ತ್ಯ, ಇಕ್ ಯ, ಪಾರಾಸರ್ಯ ಪ್ರವರ. ಆಮೇಲೆ ಅವಟ ಹಾಗೆ ಎಂಬ ಗೋತ್ರಕ್ಕೆ ಭಾರ್ಗವ, ಅವೂರ್ವ, ಜಾಮದಗ್ನ್ಯ. ಆಮೇಲೆ ಅಷ್ಟಾಂಗೀರಸ ಹಾಗೆ ಅಂತಂಬ ಗೋತ್ರಕ್ಕೆ ಕಾಶ್ಯಪ, ಆವತ್ಸಾರ, ನೈರ್ಧ್ರುವ. ಆಮೇಲೆ ಅಷ್ಟಾದಂಷ್ಟ್ರ ಹಾಗೆ ಎಂಬ ಗೋತ್ರಕ್ಕೆ ಆಂಗೀರಸ, ವೈರೂಪ, ರಾತೀಧರ. ಅದಕ್ಕೆ 3-4 ಪ್ರವರ ಹೇಳ್ತಾರೆ. ಆಂಗೀರಸ, ವೈರೂಪ, ಪಾರ್ಷತಸ್ವ ಮೊದಲು ಹೇಳಿದ್ದೊಂದು, ಇದೊಂದು. ಅಷ್ಟಾದಂಷ್ಟ್ರ ಗೋತ್ರಕ್ಕೆ ಇದು 4 ಪ್ರವರ ಬರುತ್ತೆ. ಆಮೇಲೆ ಅಷ್ಟಾದಂಷ್ಟ್ರ, ವೈರೂಪ, ಪಾರ್ಷತಸ್ವ. ಆಮೇಲೆ ಅಷ್ಟಾದಂಷ್ಟ್ರ, ಪಾರ್ಷತಸ್ವ, ವೈರೂಪ ಅಂದರೆ ಋಷಿ ಗೋತ್ರ ಪ್ರವರ ಮಾರಿ ಮಾರಿ ಬರುತ್ತೆ ಅಷ್ಟೆ. ಆಮೇಲೆ ಆಗಸ್ತ್ಯ ಗೋತ್ರ, ಆಗಸ್ತ್ಯ, ದಾರ್ಢ್ಯಚ್ಯುತ, ಐದ್ಮವಾಹ. ಆಮೇಲೆ ಆತ್ಮರಥ್ಯ ಗೋತ್ರಕ್ಕೆ ವೈಶ್ವಾಮಿತ್ರ, ಆಸ್ಮರಥ್ಯ, ಬಾಹುವ ಹಾಗೆ ಅಂತ. ಆಮೇಲೆ ಆಜಮೀಡ ಅಂತ ಗೋತ್ರ, ಅದಕ್ಕೆ ಆಂಗೀರಸ, ಆಜಮೀಡ, ಕಾನ್ವ ಹಾಗೆ ಅಂತ ಬರುತ್ತೆ ಪ್ರವರ. ಆಮೇಲೆ ಆತ್ರೇಯ ಗೋತ್ರ, ಆತ್ರೇಯ, ಆರ್ಚನಾನಸ, ಸ್ಯಾವಾಸ್ವ. ಆಮೇಲೆ ಆಪಸ್ತಂಭ ಎಂಬ ಗೋತ್ರಕ್ಕೆ ಆಂಗೀರಸ, ಬಾರ್ಹಸ್ಪತ್ಯ, ಭಾರದ್ವಾಜ. ಆಮೇಲೆ ಆಯಾಸ್ವ, ಆಯಾಸ್ಯ ಹಾಗೆ ಅಂತಂಬ ಗೋತ್ರಕ್ಕೆ ಆಂಗೀರಸ, ಆಯಾಸ್ಯ, ಗೌತಮ. ಆಮೇಲೆ ಆರ್ಷ್ಟಿನೇಶ, ಆರ್ಷ್ಟಿಶೇನ ಹಾಗೆ ಎಂಬ ಗೋತ್ರಕ್ಕೆ ಭಾರ್ಗವ, ಆರ್ಷ್ಟಿಶೇನ, ಆಧೂಪ ಹಾಗೆ ಅಂತ. ಆಮೇಲೆ ಆಸ್ವಲಾಯನ ಹಾಗೆ ಎಂಬ ಗೋತ್ರ, ಅದಕ್ಕೆ ಭಾರ್ಗವ, ವಾರ್ಧ್ಯಸ್ವ, ದೈವೋತಾಸ ಹಾಗೆ ಅಂತ ಪ್ರವರ. ಆಮೇಲೆ ಆಸ್ವಲಾಯನ ಹಾಗೆ ಅಂತ ಇನ್ನೊಂದು ಅದೇ ಗೋತ್ರ, ವಾಸಿಷ್ಠ, ಐಂದ್ರ, ಪ್ರಮಥ, ಆಪರತ್, ವಸವ್ಯ. ಆಮೇಲೆ ಇದ್ಮವಾಹ, ಇದು ಹಾಗೆಂತ ಗೋತ್ರ, ಅದಕ್ಕೆ ಆಗಸ್ತ್ಯ, ವಾರ್ಧ್ಯಸ್ವ, ಐದ್ಮವಾಹ. ಆಮೇಲೆ ಉಸತ್ಯ ಅಂತ ಗೋತ್ರ, ಅದಕ್ಕೆ ಆಂಗೀರಸ, ಔಸತ್ಯ, ಗೌತಮ. ಆಮೇಲೆ ಅದಕ್ಕೆ ಇನ್ನೊಂದು ಪ್ರವರ ಆಂಗೀರಸ, ಔಸತ್ಯ, ಔಸಿಜ 2 ಪ್ರವರ. ಆಮೇಲೆ ಉತಮೇತ ಎಂಬಂಥ ಗೋತ್ರಕ್ಕೆ ಕಾಶ್ಯಪ, ಆವತ್ಸಾರ, ಸಾಂಡಿಲ್ಯ. ಇದಕ್ಕೆ 5 ಪ್ರವರ ಹೇಳ್ತಾರೆ. ಮೊದಲು ಹೇಳಿದ್ದು ಕಾಶ್ಯಪ, ಆವತ್ಸಾರ, ದೈವಲ 2ನೇದು, ಕಾಶ್ಯಪ, ಆವತ್ಸಾರ, ಆಶಿತ 3ನೇದು, ಕಾಶ್ಯಪ, ದೇವಲ, ಆಶಿತ 4ನೇದು, ಕಾಶ್ಯಪ, ಆಸ್ತಿವ, ಆಶಿತ 5 ಪ್ರವರ ಹೇಳ್ತಾರೆ. ಇದಕ್ಕೆ 3 ಪ್ರವರ
ಒಂದೇ ಗೋತ್ರಕ್ಕೆ 5 ಪ್ರವರಗಳು ಋಷಿಗಳು ಮಾರಿ ಬರೋದು ಹಾಗೆ ಅಂತ. ಆಮೇಲೆ ಉತರೇನು ವೈಶ್ವಾಮಿತ್ರ ಕಾತಿನ ರೈವನ. ಆಮೇಲೆ ಉತವಾಹ ಎಂಬ ಗೋತ್ರಕ್ಕೆ ವಾಸಿಷ್ಠ ಐಂದ್ರ ಪ್ರಮಥ ಆಪರದ್ವಸವ್ಯ. ಆಮೇಲೆ ಉತ್ತಾಲಕ ಗೋತ್ರ, ಇದಕ್ಕೆ ಆತ್ರೇಯ ಆರ್ಚನಾನಸ ಸ್ಯಾವಾಸ್ವ ಹಾಗೆಂತ ಇದು ಹೇಳಿ 10 ಗೋತ್ರಕ್ಕೆ ಮೇಲೆ ಹೇಳಿದ್ದಾನೆ. ಇದನ್ನು ಬರೆದು ಇಟ್ಟುಕೊಳ್ರಿ. ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಶ್ರೀಕೃಷ್ಣಾಯ ನಮಃ. ಇದು ನಿಮಗೆ ಹಿಡಿದಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಕೊಟ್ಟು ಕಳಿಸಿರಿ. ನಮಗೆ ಇನ್ನೂ ಏನು ವಿಷಯ ಬೇಕು, ಇನ್ನೂ ಮೇಲ್ಕೊಂಡು ಎಷ್ಟು ಗೋತ್ರಗಳಿದೆ ಎಲ್ಲದಕ್ಕೆ ಪ್ರವರವನ್ನು ನಾನು ಹೇಳ್ತಾ ಬರ್ತಾನೆ. ನಿಮಗೆ ಎದು ಬೇಕೋ ಅದನ್ನು ಬರೆದು ನೋಟ್ ಮಾಡಿ ಇಟ್ಟುಕೊಳ್ರಿ. ನಿಮಗೆ ಎಲ್ಲಿ ಬೇಕಾದ್ರೆ ಇದು ಯೂಸ್ ಆಗೋದು. ಇದು ಎಲ್ಲ ಪುರೋಹಿತರು, ಆಚಾರ್ಯರು ಎಲ್ಲರಿಗೂ ಯೂಸ್ ಆಗೋದು ಇದು. ಹಾಗೆ ಒಂದು ವಿಷಯ ಅದು. ಶ್ರೀಕೃಷ್ಣಾಯ ನಮಃ. ಯಾವುದಾರ ಸಂದೇಹ ಇತ್ತು ಅಂತಂದ್ರೆ ಕೂಡ ಫೋನ್ ಮಾಡಿ ಕೇಳಬಹುದು. ನೀವು ಅನೇಕವಾಗಿ ಅದರಲ್ಲಿ ಕಮೆಂಟ್ ಹಾಕಿರಿ, ಅದರಲ್ಲಿ ಯೂಟ್ಯೂಬ್ಲಿ ಕಮೆಂಟ್ ಹಾಕಿರಿ ಅಂತಂದರೆ ನಿಮಗೆ ಇದು ಯೂಸ್ ಆಗುತ್ತೆ ಹಾಗೆ ಅಂತ ನಾನು ತಿಳ್ಕೊಂಬ ಅದನ್ನು. ಶ್ರೀಕೃಷ್ಣಾಯ ನಮಃ.